ಬಂಧುಗಳೇ ನಮಸ್ಕಾರ. ಇವತ್ತು ನಾನು ಕಿತ್ತೂರು, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರನ್ನ ನಾನು ನಿಮಗೆ ತೋರಿಸ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಅರಮನೆಯನ್ನು ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಅವರು ಬಳಸ್ತಾ ಇದ್ದಂಥ ವಸ್ತುಗಳು ಮತ್ತು ಅವರ ಕೋಟೆಗಳು, ಅವರ ಕೋಟೆ ಈಗ ಏನಾಗಿದೆ, ಅವರ ಅರಮನೆ ಏನಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ರಾಣಿ ಚೆನ್ನಮ್ಮನವರ ಈ ಅರಮನೆ ಈಗ ಹೇಗಿದೆ, ಏನಾಗಿದೆ ಅಂತಕ್ಕಂಥದ್ದನ್ನು ನಿಮಗೆ ವಿವರವಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಈ ದರ್ಬಾರ್ ಹಾಲ್ ಅಂತ ನಾವು ಕರಿತೀವಲ್ವಾ, ಅರಮನೆಯ ಮುಂಭಾಗ ಇರ್ತಕ್ಕಂಥದ್ದನ್ನು ನಾವು ದರ್ಬಾರ್ ಹಾಲ್ ಅಂತ ನಾವು ಕರಿತೀವಿ. ಆ ದರ್ಬಾರ್ ಹಾಲ್ನು ಈ ಅರಮನೆಯ ಮುಂಭಾಗದಲ್ಲಿ ಕಾಣಿಸ್ತೇವೆ. ಹಾಗೆ ಮುಂಭಾಗದಲ್ಲಿ ನೋಡ್ತಕ್ಕಂಥ ಈ ಕಂಬಗಳು ಬೃಹದಾಕಾರವಾಗಿದೆ. ಹಾಗೆ ಅರಮನೆ ಒಳಗಡೆ ಹೋಗೋಣ. ಆ ಚೆನ್ನಮ್ಮನವರು ಬಳಸ್ತಾ ಇರ್ತಕ್ಕಂಥ ಕೊಠಡಿಗಳು ಯಾವ ರೀತಿ ಇವೆ ಅಂತಕ್ಕಂಥದ್ದನ್ನು ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅವರ ಸ್ನಾನಗೃಹ, ಅವರು ಬಳಸ್ತಾ ಇದ್ದಂಥ ಸ್ನಾನಗೃಹ, ಈಗ ನೋಡ್ತಾ ಇರೋಂಥ ವಿಡಿಯೋ ಸ್ನಾನಗೃಹ ಅಂತ, ಅದು ಕೂಡ ಇಲ್ಲಿದೆ. ವಿಶ್ರಾಂತಿ ಕೊಠಡಿ, ಅವರು ವಿಶ್ರಾಂತಿ ಮಾಡ್ತಕ್ಕಂಥ ಜಾಗ, ಮತ್ತು ಅವರು ದಿನನಿತ್ಯ ಬಳಸ್ತಾ ಇರ್ತಕ್ಕಂಥ ಎಲ್ಲ ಕೊಠಡಿಗಳನ್ನು ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಬಳಸ್ತಿರ್ತಕ್ಕಂಥ ಆ ಕಟ್ಟಡಕ್ಕೆ ಉಪಯೋಗಿಸಿರೋಂಥ ಕಲ್ಲುಗಳು ಸೊಗಸಾಗಿದೆ, ತುಂಬ ಆಶ್ಚರ್ಯವಾಗಿರುವ ಅವ್ರ ದೇವ್ರ ಮನೆ ಇರ್ಬೋದು. ಅವರ ಎಲ್ಲ ಕೊಠಡಿಗಳು ಕೂಡ ಈಗ ಹಾಳಾಗಿದೆ. ನೀವು ನೋಡ್ತಾ ಇರೋದು ಪಾಳು ಬಿದ್ದಂಥ ಪರಿಸ್ಥಿತಿಯಲ್ಲಿದೆ. ಅವರು ಅವರ ಹಾಸಿಗೆ ಥರ ಇದ್ದಾಗ ಆ ನೆಲದಲ್ಲೂ ಕೂಡ ಅವರು ಆ ಕಲ್ಲುಗಳನ್ನ ಹಾಕಿದ್ದಾರೆ. ತುಂಬ ಅದ್ಭುತವಾಗಿದೆ ಆ ಕಲ್ಲನ್ನ ನೀವು ನೋಡಿ, ಹಾಗೆ ನೋಡಿ, ತುಂಬ 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 ಅದ್ಭುತವಾದಂಥ ಒಂದು ಶಿಲ್ಪಕಲೆ. ಅವರ ಈಜುಕೊಳ ಅದು.